ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಬಿರು ಬಿಸಿಲಿನ ತಾಪ ಹೆಚ್ಚಾಗಿರುವಂಥದ್ದು, ಹಾಗಾಗಿ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿಗೂ ಈಗ ಹಾಹಾಕಾರ ಹೆಚ್ಚಾಗಿದೆ. ಕೆಂಚಾರ್ಲಹಳ್ಳಿ ಕೆರೆಯಲ್ಲಿ ಜಿಂಕೆಗಳು ನೀರಿಗಾಗಿ ಪರದಾಡಿವೆ. ಚಿಂತಾಮಣಿಯ ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಕೆರೆಗೆ ಬಂದು ಜಿಂಕೆಗಳು ನೀರಿಗಾಗಿ ಪರದಾಡಿರುವಂಥದ್ದು. ಸಾವಿರಾರು ಎಕರೆಯಲ್ಲಿ ಇರುವಂತಹ ಕಾಡಿನಲ್ಲಿ ನೀರಿಗೆ ಬರ ಉಂಟಾಗಿದೆ. ಹಾಗಾಗಿ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡದೇ ಇರುವಂತಹ ಅಧಿಕಾರಿಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಿ ಅಂತ ಹೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕುಡಿಯುವ ನೀರು ಅರಸಿ ನಾಡಿಗೆ ಜಿಂಕೆಯ ಹಿಂಡು ಬಂದಿರುವಂತದ್ದು. ಕೆಂಚಾರ್ಲಹಳ್ಳಿ ಕೆರೆಗೆ ಸುಮಾರು 20ಕ್ಕೂ ಹೆಚ್ಚು ಜಿಂಕೆಗಳು ಬಂದಿರುವಂತದ್ದು. ಹಾಗಾಗಿ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸತೀಶ್ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ 36, 37, 38 ಡಿಗ್ರಿ ಬಿಸಿಲಿನ ಬೇಸಿಗೆ ಇವತ್ತು ಜಾಸ್ತಿ ನೋಡ್ತಿದ್ದೀವಿ. ಆದರೆ ಇವತ್ತು ಕಾಡಿನ ಅಂಚಲಲ್ಲಿ ಕಾಡಿನಲ್ಲಿ ಇರುವಂಥ ಪ್ರಾಣಿ ಪಕ್ಷಿಗಳು ಸಹ ನೀರಲ್ಲದೆ ಆಹಾಕಾರ ಆಗಿರೋಂಥ ನೀವು ನೋಡ್ಬೋದು ಇವತ್ತು. ಯಾಕಂತಂದರೆ ನಾವು ಚಿಂತಾಮಣಿ ತಾಲೂಕಿನ ಚಿಲ್ಕನ್ನೆಪ್ಪು ಎಂಬ ಏನು ಅರಣ್ಯ ಪ್ರದೇಶ ಹತ್ರ ಕೆರೆ ಹತ್ರ ಇದ್ದೀವಿ. ಅದರಲ್ಲಿ ನೋಡ್ಬೋದು ಜಿಂಕೆಗಳು ಸಂಪೂರ್ಣವಾಗಿ ಇಲ್ಲಿ ಏನು ಬೀಡು ಬಿಟ್ಟಿರುವಂಥ ಏನು ಕೆರೆಯಲ್ಲಿ ಇವತ್ತು ನೀರಿಗಾಗಿ ಪರದಾಟ ಮಾಡ್ತಿರೋಂಥದ್ದು. ಮತ್ತು ಬಿಸಿಲಿನ ಬೇಗೆಗೆ ತಪ್ಪಿಸ್ಕೊಳ್ಳೋದಕ್ಕೆ ಗಿಡ ಸಹ ಹತ್ರ ಇಲ್ಲ, ಎಲ್ಲ ಬತ್ತಿ ಹೋಗಿವೆ. ಅದರಂತೆ ಇವತ್ತು ನೀರಿಗಾಗಿ ಮತ್ತು ಆಹಾರಕ್ಕಾಗಿ ಹುಡುಕೊಂಡು ಇವತ್ತು ಕೆರೆ ಅಂಚಿನಲ್ಲಿ ಇವತ್ತಿರುವಂಥದ್ದು. ಸುಮಾರು ಎಕರೆಗಟ್ಟಲೆ ಇದು ಒಂದು ಏನು ಅರಣ್ಯ ಇಲಾಖೆ ಇದೆ. ಆದರೂ ಇಲ್ಲಿ ಅರಣ್ಯ ಅಧಿಕಾರಿಗಳಿಗೂ ಸಹ ಎಲ್ಲಿ ಏನಾಗಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕುಡ್ಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಅಂದರೆ ಸಂಪೂರ್ಣವಾಗಿ ನೀರು ಬೇಕಾಗುತ್ತೆ. ಆದರೆ ನೀರಿನ ವ್ಯವಸ್ಥೆ ಇಲ್ಲ. ಅದರಂತೆ ಇವತ್ತು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅಲ್ಲಿರೋಂಥವ ಏನು ಜಿಂಕೆಗಳಾಗಿರ್ಬೋದು, ಪ್ರತಿಯೊಂದು ಸಹ ಕೆರೆ ಅಂಚುಗಳಲ್ಲಿ ಬಂದು ಪಾಪ ನೀರಿಗಾಗಿ ಪರದಾಟ ಬೀಳ್ತಿರೋಂಥ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದು ನಮಗೆ ಒಂಥರ ಅಯ್ಯೋ ಅನಿಸುತ್ತೆ. ಆ ಥರ ಇದೆ. ಮುಂದಿನ ದಿನಗಳಲ್ಲಾದ್ರೂ ಏನು ಇದು ಈ ಕಡೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಅರಣ್ಯ ಅಧಿಕಾರಿಗಳು ಪ್ರತಿಯೊಬ್ಬರು ಭೇಟಿ ಕೊಟ್ಟು ಇದನ್ನು ಸಂಪೂರ್ಣವಾಗಿ ನೀರಿಗಾಗಿ ಏನು ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂತಂದರೆ ಪಾಪ ಪ್ರಾಣಿ ಪಕ್ಷಿಗಳು ಹಳ್ಳಿಗಳದತ್ತ ದೋಡಿ ಇವತ್ತು ರೋಡ್ ಬೈಪಾಸ್ ಇದೆ, ಹೈವೇಗಳಿದೆ, ರಸ್ತೆಗಳ ಮಧ್ಯೆ ಓಡಾಡೋದು, ಬಸ್ಸಿನ ಕೆಳಗೆ ಸಿಲುಕಿ ಸಾಕಷ್ಟು ಪ್ರಾಣಿ ಹಿಂಸೆ ಸಹ ಆಗ್ತಿದೆ. ಅದರಂತೆ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಸರ್ಕಾರ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಎಚ್ಚೆತ್ಕೊಂಡು ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಹ ಅಳಲು ತೋಡ್ಕೊಳ್ತಾ ಇದ್ದೀವಿ. ಅದರಂತೆ ಇಲ್ಲಿ ಸಾಕಷ್ಟು ಜನರು ಸಹ ಅಳಲು ತೋಡ್ಕೊಂಡು ಆದಷ್ಟು ಬೇಗನೆ ನೀರಿನ ವ್ಯವಸ್ಥೆ ಸ್ವಲ್ಪ ಆದರೂ ಕಲ್ಪಿಸ್ಕೊಡ್ಬೇಕು ಪ್ರಾಣಿ ಪಕ್ಷಿಗಳಿಗೆ ಅನ್ನೋದು ಹಳದಾಗಿದೆ. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.